ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜ್ಯೋತಿ ಯಾವುದೇ ಇರಲಿ, ಬೆಳಕು ಮುಖ್ಯ. ಪ್ರೀತಿ ಯಾವುದೇ ಇರಲಿ, ನಂಬಿಕೆ ಮುಖ್ಯ. ನಾನು ನೆನಪುಗಳನ್ನು ತುಂಬಾ ಇಷ್ಟಪಡ್ತೀನಿ, ಯಾಕಂದ್ರೆ ಅದು ಯಾವತ್ತಿಗೂ ಬದಲಾಗೋದಿಲ್ಲ. ಎಲ್ಲರನ್ನೂ ನಮ್ಮವರು ಅಂತ ಅನ್ಕೋಬೇಡಿ, ಯಾಕಂದ್ರೆ ಜನ ಮನಸ್ಸು ಮತ್ತು ಭರವಸೆ ತುಂಬಾ ಬೇಗ ಮುರಿತಾರೆ. ನಾವು ಕೆಟ್ಟವರಾದ್ರೂ ಅಥವಾ ಒಳ್ಳೆಯವರಾದ್ರೂ ಜನ ಬಿಟ್ಟು ಹೋಗ್ತಾರೆ. ಇಲ್ಲಿ ಎಲ್ಲರೂ ತಮ್ಮ ಭದ್ರತೆಯನ್ನ ನೋಡಿಕೊಂಡು ಇರುವವರೇ ಇದ್ದಾರೆ ವಿನಃ ಮನಸ್ಸನ್ನ ನೋಡಿ ಜೊತೆಗಿರುವವರು ಯಾರೂ ಇಲ್ಲ. ನಾಳೆ ರಾಜನಂತೆ ಬದುಕಬೇಕಂದ್ರೆ ಇವತ್ತು ಕೂಲಿಯಾಗಿ ಕಷ್ಟಪಟ್ಟು ದುಡಿಬೇಕು. ಕರ್ಮ, ನೀನೊಬ್ಬರಿಗೆ ಏನನ್ನ ಬಯಸ್ತೀಯೋ ಅದನ್ನೇ ನಿಂಗೆ ಕೊಡಲು ಕರ್ಮ ತಯಾರಾಗಿರುತ್ತೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು, ನಿಂಗೂ ಒಳ್ಳೇದಾಗುತ್ತೆ. ಎಲ್ಲ ಇದ್ದು ಬದುಕೋದು ದೊಡ್ಡದಲ್ಲ, ಏನಿಲ್ಲದಿದ್ದರೂ ಬದುಕಿ ತೋರಿಸ್ತೀವಲ್ಲ, ಅದೇ ಜೀವನ. ಯಾರನ್ನ ನಂಬಲು ಭಯವಾಗಿದೆ, ಯಾಕಂದ್ರೆ ಯಾವಾಗ ಹೆಂಗ್ ಚೇಂಜ್ ಆಗ್ತಾರೋ ಗೊತ್ತೇ ಆಗಲ್ಲ. ಒಂದು ದಿನ ಸೊಕ್ಕಿದವನು ಸೊರಗಲೇಬೇಕು, ಬೀಗಿದವನು ಬಾಗ್ಲೇಬೇಕು, ಏರಿದವನು ಇಳಿಯಲೇಬೇಕು, ಮೆರೆದವನು ಮಣ್ಣಾಗ್ಲೇಬೇಕು, ಉರಿದವನು ಬೂದಿಯಾಗ್ಲೇಬೇಕು. ಇದು ಕಾಲಚಕ್ರದ ನಿಯಮ. ತಾಯಿಯಿಂದ ಉಸಿರು ಬರುತ್ತೆ, ತಂದೆಯಿಂದ ಹೆಸರು ಬರುತ್ತೆ, ಆದ್ರೆ ಒಬ್ಬ ಗುರುವಿನಿಂದ ಉಸಿರಿರೋವರೆಗೂ ಹೆಸರು ಬರುವ ವಿದ್ಯೆ ಬರುತ್ತೆ. ಸಂಬಂಧಿಕರು ತಕ್ಕಡಿತರ, ಆ ಕಡೆನೂ ತೂಗ್ತಾರೆ, ನಮ್ಮ ಕಡೆನೂ ತೂಗ್ತಾರೆ. ಇಬ್ಬರ ಮಧ್ಯೆ ಮೂರನೇ ವ್ಯಕ್ತಿ ಬಂದಾಗ ಮೊದಲಿನ ವ್ಯಕ್ತಿಗೆ ಬೆಲೆ ಇರೋದಿಲ್ಲ. ಮನಸ್ಸಿಗೆ ನೆಮ್ಮದಿ ಶಾಂತಿ ಬೇಕಂದ್ರೆ ಕೆಲಸಕ್ಕೆ ಬಾರದ ಮಾತುಗಳು, ಕೆಲಸಕ್ಕೆ ಬಾರದ ವಸ್ತುಗಳು, ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟು ದೂರವಿದ್ರೆ ನೆಮ್ಮದಿ ತಾನಾಗಿ ಸಿಗ್ತದೆ. ನೇರವಾಗಿ ಮಾತಾಡೋರನ್ನ ಯಾರೂ ನಂಬೋದಿಲ್ಲ, ಆದ್ರೆ ಒಳಗೊಂದು ಹೊರಗೊಂದು ಮಾತಾಡೋರನ್ನ ಈ ಜನರು ಕೂಡಲೇ ನಂಬ್ತಾರೆ. ಯಾಕೀಗೆ? ಒಟ್ಟಿನಲ್ಲಿ ನಿಯತ್ತಿಗೆ ಬೆಲೆ ಇಲ್ಲ. ಕೆಟ್ಟ ಕರ್ಮಗಳಿಗಷ್ಟೇ ಶಿಕ್ಷೆ ಆಗೋದಿಲ್ಲ, ಅಳತೆ ಮೀರಿದ ಒಳ್ಳೆತನಕ್ಕೂ ಕೆಲವೊಮ್ಮೆ ಶಿಕ್ಷೆ ಆಗ್ತದೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.